ಕೊನೆಗೆ ನಮಗೆ ನೌಕರಿಯನ್ನು ಕೊಟ್ಟಂಥವರು ಶಾಮರಾಯರು ಸಂಯುಕ್ತ ಕರ್ನಾಟಕದಲ್ಲಿ. ಆಗ 595 ರೂಪಾಯಿ ನಮ್ಮ ಸಂಬಳ. ನಾನು ಅದಕ್ಕೋಸ್ಕರ ಯಾವುದೋ ಒಂದು ನನ್ನ ಪುಸ್ತಕಕ್ಕೆ ಅರ್ಪಣೆಯಲ್ಲಾಗಿ ಬರೆದಿದ್ದೆ. ಅರ್ಪಣೆ ಏನು ಅಂತಂದ್ರೆ, ನನಗೆ ಮೊಟ್ಟ ಮೊದಲ ಬಾರಿಗೆ ಕೆಲಸವನ್ನು ಕೊಟ್ಟು ಕೈ ಹಿಡಿದ ಸಂಯುಕ್ತ ಕರ್ನಾಟಕಕ್ಕೆ ಕೆಲಸ ಕೊಡದೆ ಬದುಕಿನ ಪಾಠವನ್ನು ಹೇಳಿಕೊಟ್ಟಂತ ಪ್ರಜಾವಾಣಿಗೆ ಅಂತ ನಾನು ಒಂದು ಅರ್ಪಣೆಯನ್ನ ಬರೆದಿದ್ದೆ. ಒಂದು ವೇಳೆ ಪ್ರಜಾವಾಣಿಯವರೇನಾದರೂ ನನಗೆ ನೌಕರಿಯನ್ನು ಕೊಟ್ಟಿದ್ರೆ ಬಹುಶಃ ನಾನು ಅಲ್ಲಿ ಯಾವುದೋ ಮುಖ್ಯ ಉಪಸಂಪಾದಕನಾಗಿಯೋ ಅಥವಾ ಸುದ್ದಿ ಸಂಪಾದಕನಾಗಿಯೋ ನಾನು ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಾ ಇದ್ದೆ. ಹೀಗಾಗಿ ನಮ್ಮ ಜೀವನದಲ್ಲಿ ಕೆಲಸ ಕೊಟ್ಟವರು, ಉಪಕಾರ ಮಾಡಿದವರು ಮಾತ್ರ ನಾವು ನೆನಿಬಾರದು. ಅಂದ್ರೆ ಅವ್ರನ್ನೂ ನೆನಿಬೇಕು, ಆದರೆ ಕೆಲಸ ಕೊಡದೇ ಇದ್ದವ್ರನ್ನೂ ಕೂಡ ನಾವು ನೆನಿಬೇಕು. ಯಾರಾದರೂ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಬೇಜಾರಾಗಬೇಡಿ, ನಿಮಗೆ ಇನ್ನೂ ಒಳ್ಳೆ ಅವಕಾಶಗಳ ಕಾದಿದೆ ಅಂತ ಅರ್ಥ. ಹೀಗಾಗಿ ನನಗೆ ಕೆಲಸವನ್ನು ಕೊಡದೆ ಹೋಗಿದ್ರೆ, ಕೊಟ್ಟಿದ್ರೆ, ಸಂಜೆ ವಾಣಿಯಲ್ಲಿ ಕೆಲಸವನ್ನು ಕೊಟ್ಟಿದ್ರೆ ನಾನು ಸಂಜೆ ವಾಣಿಯಲ್ಲೇ ಇರ್ತಾ ಇದ್ದೆ, ಅಥವಾ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ರೆ ಪ್ರಜಾವಾಣಿಯಲ್ಲಿ ಇರ್ತಾ ಇದ್ದೆ. ಹೀಗಾಗಿ ನಮಗೆ ನಮ್ಮ ನಿಜವಾದ ಸಾಮರ್ಥ್ಯವನ್ನ ನಮಗೆ ಅರ್ಥ ಮಾಡಿಕೊಟ್ಟಂಥವರು, ಮಾಡಿಸಿದಂಥವರು, ನಮಗೆ ಕೆಲಸ ಕೊಡದೇ ಇದ್ದಂಥವ್ರು.